ನೆಕ್ಸ್ಟ್ ಟೈಮ್ ಸಿಗು ನಿಂಗೈತೆ. ಹೌದು, ನೀವ್ಯಾಕೆ ಹೋಗ್ತೀನ? ಇಟ್ಸ್ ಹರ್ ಚಾಯ್ಸ್. ನಾನು ಹಿಂದೆ ಒಂದು ಐಫೋನ್ ತಗೋಬೇಕಂತ ಇದೀನಿ. ದೇಹ ಮಾರ್ಕೊಳ್ಳೋದು ಇನ್ ಲಿಟ್ರಲ್ ಟರ್ಮ್ಸ್. ಯಾರನ್ನೇ ಮದ್ವೆ ಆದ್ರೂ ಕೂಡ ಅವನ ಜೊತೆ ಮಲಗಲೇಬೇಕಲ್ವಾ? ಅದೇ ಇವಾಗ್ಲೇ ಮಲ್ಕೊಂಡ್ರೆ ಇದೆಂತ ಹೋಪ್ ಮೆಂಟಾಲಿಟಿ ಇದು. ಮೊದಲು ದುಡ್ಡುಗೋಸ್ಕರ ಬಂದೆ, ಆಮೇಲೆ ಯು ಸ್ಟಾರ್ಟೆಡ್ ಟು ಲೈಕ್ ಇಟ್. ವಾಟ್? ವಾಟ್ ಅ ಗ್ರೇಟ್ ಡೇ, ಗ್ರೇಟ್ ಫಸ್ಟ್ ಫ್ರೇಮ್. ನನ್ನ ಪ್ರಕಾರ ಏನ್ ಹೇಳಿದ್ರು ಗಾಂಧೀಜಿ, ಲೈಕ್ ನಮ್ಮ ದೇಶಕ್ಕೆ ಯಾವಾಗ ಸ್ವತಂತ್ರ ಸಿಗುತ್ತೆ ಅಂದ್ರೆ ಮಧ್ಯರಾತ್ರಿಲಿ ಯಾವತ್ತು ಒಂದು ಹೆಂಗಸು ಒಂಟಿಯಾಗಿ ಓಡಾಡ್ತಾಳಲ್ಲ ಆರಾಮಾಗಿ, ಅವತ್ತು ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ದಂಗೆ ಅಂತ ಹೇಳ್ತಿದ್ರು. ಸೊ ಇದು ಎರಡು ತಿಂಗಳು ಮುಂಚೆನೇ ಸಿಕ್ಕಿದೆ ಐ ಥಿಂಕ್. ಬಟ್ ಇವತ್ತು ಒಕೇಶನ್ ನೋಡಿ, ಇವತ್ತು ರಿಪಬ್ಲಿಕ್ ಡೇ ಇರೋದ್ರಿಂದ ಐ ಥಿಂಕ್ ವಿ ಆರ್ ಇಂಡಿಪೆಂಡೆಂಟ್ ರೈಟ್ ನಾವ್. ಸ್ಪೋಕ್ ಟು ಸೂನ್. ಏಯ್ ಬತ್ತೀಯಾ? ಎಷ್ಟು? ನಾನು ಬರಲ್ಲ ಸರ್. ನೀವು ಪ್ರೊಡಕ್ಷನ್ ಎಲ್ರೀಸ್ ಗ್ಯಾಂಗ್ ನ್ಯೂಸ್ ಮಾಡಲ್ಲ. ನಾವೇನು ಕಲ್ ಕೊಡ್ತೀವ? ಯಾಕೆ ಬರಲ್ಲ? ಬರಲ್ಲ ಅಂತ ಹೇಳಿದ್ನಲ್ಲ ಸರ್, ದಯವಿಟ್ಟು ಹೋಗಿ. ಬರಲ್ವಾ? ತಡಿ ಮಾಡ್ತೀನಿ. ಅಯ್ಯೋ ಅಯ್ಯೋ ಬಿಡು, ಬಿಡು, ಏಯ್ ಬರಲೇ, ಏಯ್ ಅರೆ, ಅಯ್ಯೋ ನೋ ಮೀನ್ಸ್ ನೋ ಗ್ಯಾಂಗ್, ಗೆಟ್ ದ ಫಕ್ ಔಟ್. ನೆಕ್ಸ್ಟ್ ಟೈಮ್ ಸಿಗು ನಿಂಗೈತೆ. ಇದು ಯಾರು ನನ್ನ ಬಾತ್ರೂಮಿಂದ ಯಾರು ಕಿರ್ಸ್ತವ್ರು ಇಲ್ಲಿ? ನೆಕ್ಸ್ಟ್ ಟೈಮ್ ಸಿಗು. ಫಾಲೋ ಆನ್ ವಾಟ್? ತಪ್ಪ ನನ್ನ ಮಮ್ಮಿ. ಹೋಗೋ. ಥ್ಯಾಂಕ್ಸ್. ಹೌದು, ನೀವ್ಯಾಕೆ ಹೋಗ್ತೀನ? ಇಟ್ಸ್ ಹರ್ ಚಾಯ್ಸ್. ಅವನು ರಬ್ಬರ್ ಬೇಡ ಅಂತಾನೆ. ಬೇಡ ಅಂದ್ರೆ ಬೇಡ, ಅದ್ರಲ್ಲಿ ಏನಿದೆ? If I get pregnant bitch, I would be broke gang. ಅದೆಲ್ಲ ಬಿಡಿ, like what if he has like HIV? ನಾನು HIV ಪಾಸಿಟಿವ್. ರಿವರ್ಸ್ ಆಯ್ತು, ಬಟ್ ಶಿ ಈಸ್ ಡೂಯಿಂಗ್ ಗುಡ್ ರೈಟ್. ಲೈಕ್ ಅವ್ರು ಸೆಲ್ಫ್ ಅವೇರ್ ಇದ್ದಾರೆ. ಐ ವುಡ್ ಹ್ಯಾವ್ ಗಾನ್ ಗ್ಯಾಂಗ್, ಐ ವುಡ್ ಹ್ಯಾವ್ ಗಾನ್. ಲೈಕ್ ಇಷ್ಟೊಂದೆಲ್ಲ ಕ್ರೇಜಿ ಮಾಡ್ತಾ ಇದೆ ಅಂದ್ರೆ ಯು ಡಿಸರ್ವ್ ಟು ಗೆಟ್ HIV ಗ್ಯಾಂಗ್. ಒಳ್ಳೇದಾಯ್ತಲ್ಲ, ಕಾಂಡಮ್ ಇಲ್ದೆ ಸಾಯ್ಲಿ ಬೋಳಿ ಮಗ. ಫ್ಯಾಕ್ಟ್ಸ್. ಸಾರಿ ಅಂದ್ರೆ ಶಿ ಸ್ಪೋಕ್ ಟು ಸೂನ್ ಈ ಸಲ. HIV ಅಂತ ಹೇಳ್ಬೋದಿತ್ತಲ್ಲ. ಹೇಳಿ, ನಾನು ಹೊಟ್ಟೆ ಮೇಲೆ ನಾನೇ ಹೊಡ್ಕೊಳ್ಳಾ? ಇದಂತೂ ಲೂಪಲ್ಲಿ ಹಾಕೊಂಡಿದ್ದೀವಿ ಐ ಥಿಂಕ್. ಪಾಯಿಂಟ್. ಒಬ್ಬನಿಗೆ ಗೊತ್ತಾದ್ರೂ ಈ ರಸ್ತೆಲಿ ಮತ್ತೆ ನಾನು ನಿಂತ್ಕೊಳಕ್ಕಾಗಲ್ಲ. ಏರಿಯಾ ಚೇಂಜ್ ಮಾಡಿದ್ರೆ ಪುಡಿ ರೋಡಿಗಳ ಕಾಟ. ನನ್ನ ಒಬ್ಬನ ಜೀವನದಲ್ಲೇ ಇಷ್ಟೊಂದು ಕಷ್ಟ ಐತೆ ಅನ್ಕೊಂತಿದ್ದೆ. ನೀನು ಹೊಸಬ್ಳಾ? ಅರೆ, ನಿಂಗೆ ಹೆಂಗ್ ಗೊತ್ತಾಯ್ತು? ಹೆಂಗ್ ಗೊತ್ತಾಯ್ತು ಅಂದ್ರೆ ಗಿರಾಕಿ ಮೇಲೆ ಯಾವಾಗ ಕಲ್ಲು ಹಾಕ್ತೋ ಯಾ ನೀವು ಕಲ್ಲು ಹೊಡೆಯೋಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದಲ್ಲ, ಲೈಕ್ ಆಗ್ಲೇ ಗೊತ್ತಾಯ್ತು ನೀನು ಹೊಸಬ್ಳು ಅಂತ. ಫ್ಯಾಕ್ಟ್ಸ್. ನಾನಂತೂ ಪಾರ್ಟ್ ಟೈಮ್ ಅಪ್ಪ. ಬೆಳಿಗ್ಗೆ ಹೊತ್ತು ಕಾಲೇಜ್ಗೆ ಹೋಗ್ತೀನಿ. ನಿಮ್ಗೆ ಅನ್ಸಲ್ವಾ ಲೈಕ್ ಇಟ್ಸ್ ಹೈ ರಿಸ್ಕ್ ಮತ್ತೆ ಲೋ ರಿವಾರ್ಡ್ ಅಂತ? ಒಂದಿನ ನಿಮ್ಮ ಮನೆಯವ್ರಿಗೆ ಗೊತ್ತಾಗ್ಬೋದು, ನಿಮ್ಮ ಕಾಲೇಜವ್ರಿಗೆ ಗೊತ್ತಾದ್ರೆ ಅಂತೂ ಸಿಸ್ಟಮ್ ಆಗ್ಬಿಡುತ್ತೆ. ಆ್ಯಂಡ್ ಯು ಹ್ಯಾವ್ ಅ ಲೈಫ್ ಗ್ಯಾಂಗ್. ಯು ಕ್ಯಾನ್ ಬಿ ಮಿಸ್ಯೂಸ್ಡ್ ಇನ್ ಮೆನಿ ವೇಸ್. ಕಮ್ ಆನ್, ನೀವು ಎಷ್ಟೊಂದು ಬೇರೆ ಕೆಲಸ ಮಾಡ್ಬೋದು. ಯು ಕ್ಯಾನ್ ಲೈಕ್ ಸ್ಕ್ಯಾಮ್ ಪೀಪಲ್, ಡ್ರಗ್ಸ್ ಅಲ್ಲಿ ಮಾಡ್ಬೋದು. ಬಟ್ ಅದರಲ್ಲೆಲ್ಲ ಸ್ವಲ್ಪ ಸ್ವ್ಯಾಗ್ ಇದೆ. ಐ ಆಮ್ ನಾಟ್ ಗ್ಲೋರಿಫೈಯಿಂಗ್ ದ್ಯಾಟ್, ಲೋಕಿ ಐ ಆಮ್. ಬಟ್ ರಾತ್ರಿ ಈ ಕೆಲಸ ಹೋದ ಹುಡುಗಿಗೆ ಈ ಕೆಲಸ ಬೇಕಾ? ಫ್ಯಾಕ್ಟ್ಸ್. ದುಡ್ಡು ಯಾರಿಗ್ ಬೇಡ ಹೇಳಿ? ಮೊದ್ಲೇ ನಾನು ಪಾಕೆಟ್ ಮನಿ ಬೇರೆ ಕೊಡೋರು ಯಾರು ಇಲ್ಲ. ನಾನು ಒಂದೇ ಒಂದು ಐಫೋನ್ ತಗೋಬೇಕಂತ ಇದೀನಿ. ಐಫೋನ್ಗೋಸ್ಕರ ಇದೆಲ್ಲ. ಸ್ಟೀವ್ ಜಾಬ್ ಡಿಡ್ ಹಿಸ್ ಥಿಂಗ್ ಗ್ಯಾಂಗ್. ಮಿಸ್ ದ ಡೇಸ್ ವೆನ್ ಪೀಪಲ್ ಯೂಸ್ ಟು ಸೆಲ್ ಕಿಡ್ನೀಸ್ ಫಾರ್ ಐಫೋನ್. ಫ್ಯಾಕ್ಟ್ಸ್. ದೇಹ ಮಾರ್ಕೊಳ್ಳೋದು ಇನ್ ಲಿಟ್ರಲ್ ಟರ್ಮ್ಸ್. ಆಮೇಲೆ ಈ ಕೆಲಸ ಬಿಟ್ಬಿಡ್ತೀನಿ. ಯಾಕೆ ನಗ್ತಾ ಇದ್ದೀರಾ? ನಾನು ಹೀಗೆ ಅನ್ಕೊಂಡು ಬಂದೆ, ಆದರೆ ಈ ಕೆಲಸನೇ ಇಂಥದ್ದು. ನಾವು ಅನ್ಕೊಂಡಾಗ ಬಿಡೋಕ್ಕಾಗಲ್ಲ. ಮೊದಲು ದುಡ್ಡುಗೋಸ್ಕರ ಬಂದೆ, ಆಮೇಲೆ ಯು ಸ್ಟಾರ್ಟೆಡ್ ಟು ಲೈಕ್ ಇಟ್. ವಾಟ್? ಆಮೇಲೆ ಅಭ್ಯಾಸ ಅನ್ಕೊಂಡು ಬಂದೆ. ಓಕೆ, ನಾಟ್ ಫಾರ್. ಆಮೇಲೆ ನನ್ನ ಮಗನ ಸಾಕೋಕ್ಕೋಸ್ಕರ ಬಂದೆ. ಡೋಂಟ್ ಟೆಲ್ ಮಿ ಇವರಿಬ್ರು ಇವ್ರ ಮಕ್ಳು ಇವಳು ಅಂತ, ರೈಟ್? ಅಕಸ್ಮಾತಾಗಿ ಏನಾದರೂ ಇವ್ರ ಮಗಳಾಗಿದ್ರೆ ವರ್ಸ್ಟ್ ಪ್ಲಾಟ್ ಆಫ್ ಆಲ್ ಟೈಮ್. ಲೈಕ್ ಕಮ್ ಆನ್, ತಾಯಿ ಅಂತೆ ನೂಲಿನಂತೆ ಸೀರೆ. ಫ್ಯಾಕ್ಟ್ಸ್. ಇವಾಗ HIV ಪಾಸಿಟಿವ್ ಅಂತ ಇದ್ದೀನಿ. ನನ್ನ ರಿಟೈರ್ಮೆಂಟ್ನ. ಬಟ್ ಆಂಟಿ, ನನ್ನ ಹತ್ರ ಒಂದೇ ಒಂದು ಚಿಕ್ಕ ಡೌಟ್ ಇದೆ. ಲೈಕ್ ನೀವು ಫಸ್ಟ್ 9 monthsವರೆಗೂ ಏನು ಮಾಡಿದ್ರೆ, ಲೈಕ್ ಅಲ್ಲಿವರೆಗೂ ನೀವು ಫೈನಾನ್ಷಿಯಲಿ ಹೇಗೆ ಸ್ಟೇಬಲ್ ಆಗಿರಲ್ಲ? ನೀವು ಗಿವ್ ಬರ್ತ್ ತುಂಬ ಫೈನಾನ್ಷಿಯಲ್ ಅನ್ಸ್ಟೇಬಿಲಿಟಿ ಆಗುತ್ತೆ, ತುಂಬ ಕಾಸ್ಟ್ ಆಗುತ್ತೆ. ಮತ್ತು ನೀವು ಬೇಸಿಕಲಿ ನೀವು ಫಸ್ಟ್ 9 months ಏನಿರ್ತೀರ, ಯು ವೇರ್ ಅನ್ಎಂಪ್ಲಾಯ್ಡ್. ಮತ್ತು ನಿಮಗೆ ಸಡನ್ನಾಗಿ ಒಂದು ಫಿನಾನ್ಷಿಯಲ್ ನೀಡ್ ಇದ್ದಾಗ ಹೌ ಡಿಡ್ ಯು ಗೋ ಥ್ರೂ ಆಲ್ ದ್ಯಾಟ್? 18 ವರ್ಷದಿಂದ ಈ ಕಾಯಿಲೆ ಜೊತೆಲಿ
18 ವರ್ಷ ಅಂತ ಹೇಳ್ತಿದ್ದಾರೆ. ಟೆಕ್ನಿಕಲಿ ಶಿ ಕುಡ್ ಬಿ ಹರ್ ಡಾಟರ್, ಬಟ್ ಐ ಹೋಪ್ ನಾಟ್. ಎಲ್ಲದಕ್ಕೂ ಒಂದು ಬೆಲೆ ತೆರಲೇಬೇಕಲ್ವಾ? ದುಡ್ಡು ಬರುತ್ತೆ ಅಂದರೆ ಅದ್ರ ಜೊತೆ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಆದರೂ ಆ್ಯಕ್ಚುಲಿ ಈ ಕೆಲಸ ಅಷ್ಟೊಂದೇನು ಕಷ್ಟ ಅಲ್ಲ ಅಲ್ವಾ? ಐ ಥಿಂಕ್ ಅಷ್ಟೊಂದು ಕಷ್ಟ ಅಲ್ಲ ಅನಿಸುತ್ತೆ ನನಗೂ. ಪ್ರಾಬ್ಲಿ ಐ ಶುಡ್. ತುಂಬ ನೋವು ತಿಂದು ದೇಹ ನಂಪಾಗ್ಬಿಡುತ್ತೆ. ಬಿದ್ದ ಕಡೆನೇ ಏಟ್ ಬಿದ್ದು ಬಿದ್ದು ನಮಗೆ ಸೆನ್ಸೇಷನ್ ಇಲ್ದಿದಂಗೆ ಆಗ್ಬಿಟ್ಟಿದೆ. ತಲೆ ಹಿಡ್ದು ಗೋಡೆಗೆ ಗುದ್ದಿರೋರು ಎಷ್ಟೋ ಜನ, ನನ್ನ ಜುಟ್ಟು ಹಿಡ್ಕೊಂಡು ಎಳ್ದಾಡಿರೋರು ಎಷ್ಟೋ ಜನ. ಒಟ್ಟಾರೆ ಹೇಳಬೇಕಂದ್ರೆ ನನ್ನ ದೇಹನ ಅವ್ರಿಗೆ ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೊಬಿಟ್ಟಿದ್ದಾರೆ. ನಿಜ ಹೇಳಬೇಕು ಅಂದರೆ ನನ್ನ ಮನ್ಸಿಗೆ ನೋವಾಗಿರೋದು ಹೆಚ್ಚು, ದೇಹಕ್ಕೆ ನೋವಾಗಿರೋದು ಹೆಚ್ಚು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಗೊತ್ತಾಗ್ತಿಲ್ಲ. ಅಲ್ಲ, ಯಾರನ್ನೇ ಮದುವೆ ಆದರೂ ಕೂಡ ಅವನ ಜೊತೆ ಮಲಗಲೇಬೇಕಲ್ವಾ? ಅದೇ ಇವಾಗಲೇ ಮಲ್ಕೊಂಡ್ರೆ ಇದೆಂತ ಹೋರ್ ಮೆಂಟ್ಯಾಲಿಟಿ ಇದು. ಐ ಮೀನ್ ಇವಾಗ ಕಾಲೇಜಲ್ಲಿ ಏನು ಓದ್ತಾ ಇದ್ದೀರಲ್ಲ ನೀವು, ಇವಾಗ ಕಾಲೇಜ್ ಬಿಟ್ಟು ನೀವು ಮದುವೆ ಆಗ್ಬೋದು. ಐ ಬೆಟ್ ನಿಮ್ಗೋಸ್ಕರ ಯಾವುದು ಲೈಕ್ ರಿಚ್ ಆಸ್ ಮುದ್ಕ ನಿಮ್ಗೋಸ್ಕರ ಕಾಯ್ತಾ ಇರ್ತಾನೆ. ಒಂದು ಐಫೋನ್ ಎಲ್ಲ ದಿನಕ್ಕೆ 4 ಐಫೋನ್ ಕೊಡಿಸೋ ಶ್ರೀಮಂತ ಆಗಿರ್ತಾನೆ ಅವನು ಡೆಫಿನೆಟ್ಲಿ. ಐ ಮೀನ್ ನೀವು ಅಲ್ಲೂ ಮಲಗ್ತಾ ಇದ್ದೀರಾ, ಬಟ್ ಇಟ್ಸ್ ಸ್ಟಿಲ್ ಒನ್ ಗಾಯ್. ಮತ್ತೆ ನೀವು HIV ಫ್ರೀ ಆಗಿರ್ತೀರಾ, ಮತ್ತೆ ಯು ಗೆಟ್ ಎವ್ರಿಥಿಂಗ್ ಯು ವಾಂಟ್. ದುಡ್ಡಾದರೂ ಬರುತ್ತಾ? ಭಾಳನೇ ವ್ಯತ್ಯಾಸ ಇದೆ. ನನ್ನನ್ನು ಕೇಳೋದು ಭಾಳ ವ್ಯತ್ಯಾಸ ಇದೆ. ಆದರೆ ಆದಷ್ಟು ಬೇಗ ಇಲ್ಲಿಂದ ನೀನು ದೂರ ಆಗೋದೇ ಒಳ್ಳೇದು. ಲೋಕಿ ಫ್ಯಾಕ್ಟ್ಸ್. ಓದಿದ್ಯಾ, ನಿನಗೆ ಒಳ್ಳೆ ಕೆಲಸನೂ ಸಿಗುತ್ತೆ. ನಂತರ ನೀನು ಲೋಪಕ್ಕೆ ಸಿಗಾಕೋಬೇಡ. ನೋಡು, ಇದರಿಂದ ದೂರ ಹೋಗಿ ನಿನ್ನ ಜೀವನನ ರೂಪಿಸ್ಕೊ. ಬುದ್ಧಿವಂತಿಕೆಯಿಂದ ದುಡ್ಡು ಮಾಡು. ನಂತರ ದೇಹನೇ ಬಂಡವಾಳ ಮಾಡ್ಕೋಬೇಡ. ವಯಸ್ಸು ಆಗ್ತಾ ಆಗ್ತಾ ಒಂಚೂರು ಬಿಸಿನೀರು ಕಾಯಿಸ್ಕೊಡೋಕ್ಕಾದ್ರೂ ಯಾರು ಇರಬೇಕು ಅನಿಸುತ್ತೆ. ಮಂಚದಲ್ಲಿ ಮಾತ್ರ ಚಿನ್ನ ರನ್ನ ಅಂದು ನಾವು ಸತ್ತಾಗ ನಮ್ಮನ್ನು ಮಣ್ಣು ಮಾಡ್ತಾರ ಅನ್ನೋ ಪ್ರಶ್ನೆಗೆ ಉತ್ತರ ಹುಡ್ಕೋದರ್ದು ನಿನಗೆ ಬೇಡ. ದಿಸ್ ಇಸ್ ವಾಟ್ ಹ್ಯಾಪನ್ಸ್. ನೀವು ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿದ್ರೆ, ಯುನೋ, ನಿಮ್ಮ ಚಾಟ್ಸ್ ಅಪ್ ಇದೆಯಾ, ಡೌನ್ ಇದೆಯಾ, ಬದುಕಿದ್ದೀರಾ, ಸತ್ತಿದ್ದೀರಾ, ನೋಬಡಿ ಗಿವ್ಸ್ ಅ ಫಕ್. ಬಟ್ ನೀವೇನಾದರೂ ಲೇಬಲ್ ಜೊತೆ ಸೇನಾದರೆ ನೀವು ಸತ್ ಮೇಲೂ ನಿಮ್ಮ ರಾಯಲ್ಟೀಸ್ನ ಅವ್ರು ತಿಂತಾರೆ. ನಮ್ಮಂಥವ್ರು ಯಾವ್ದಾರ ಲಾಡ್ಜಲ್ಲೋ ಖಾಲಿ ರಸ್ತೆಲೋ ಅನಾಥ ಹೆಣವಾಗಿ ಪತ್ತೆ ಆಗೋದೇ ಹೆಚ್ಚು. ನಾನು ನಿಮ್ಮ ಥರ ಆಗಲ್ಲ ಬಿಡಿ. ಪುಟ, ನೀನು ಬಾಗಲಕೋಟೆಗೆ ಹೋಗ್ಬೇಕು ಅಂದರೆ ಯಾವ ಬಾಗಲಕೋಟೆ, ಲೈಕ್ ಇಸ್ ದಿಸ್ ಅ ರೆಫರೆನ್ಸ್ ಚಾಟ್? ಲೈಕ್ ಬಾಗಲಕೋಟೆ, ಲೈಕ್ ಆರ್ ದೇ ಟ್ರೈನ್ ಟು ಡೂ ಸಮಥಿಂಗ್? ಇಲ್ಲತ್ತ್ಯಾ, ಬಾಗಲಕೋಟೆ. ಈಗ ನೀನು ಹತ್ತಿರೋ ರೈಲು ನನ್ನ ತನಕ ಕರ್ಕೊಂಡು ಬರ್ಬೋದು. ಅದಕ್ಕೆ ಹೇಳ್ತಿರೋದು ಈಗಲೇ ಇಳ್ಬಿಡು ಅಂತ. ಮುಂದಿನ ಸ್ಟೇಷನಲ್ಲಿ ನಿನಗೆ ಯೂನಿವರ್ಸಿಟಿ ಸಿಗ್ಬೋದು, ಒಳ್ಳೆ ಕೆಲಸ ಸಿಗ್ಬೋದು, ಒಳ್ಳೆ ಹುಡುಗ ಸಿಕ್ಕಿ ನಿನ್ನ ಮದುವೆನೂ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಆದರೆ ಮೈ ಮರ್ತಿ ಇದೇ ರೈಲಲ್ಲಿ ನಿನ್ನ ಕೂತ್ರೆ ನನ್ನ ತನಕ ಕರ್ಕೊಂಡು ಬರೋದಂತೂ ಗ್ಯಾರಂಟಿ. ಮಳೆ ಬರುತ್ತಾ ಅನ್ಸುತ್ತೆ. ಮಳೆ ಬರೋಕ್ಕೂ ಮುಂಚೆ ಮಿಂಚು ಎಚ್ಚರಿಸುತ್ತೆ. ಅದನ್ನು ತಿಳ್ಕೊಂಡು ಊರು ಸೇರ್ಕೊಳ್ಳೋದು ಒಳ್ಳೇದಲ್ವ ಪುಟ್ಟ? ಡ್ಯಾಮ್, ಇದಂತೂ ಹಾರ್ಡ್ ವರ್ಡ್ಸ್. ಥ್ಯಾಂಕ್ ಯು. ಗುಡ್ ಬೈ. ಸಿ ಯು. ಗುಡ್ ಬಾಯ್ ಹೇಳಿದ್ಮೇಲೆ ಯಾರು ಸಿಗು ಹೇಳ್ತಾರೆ? ಮತ್ತೆ ನಾವೀಗ ಸಿಗೋದೇ ಬೇಡ. ಹಾಗೂ ಸಿಗೋದೇ ಆದರೆ IAS ಆಫೀಸರ್ ಆಗೋ, IPS ಆಫೀಸರ್ ಆಗೋ. ಏನು ಹೇಳ್ತಾ ಇದ್ದೀರಾ ಆಂಟಿ? ಲೈಕ್ ಇವ್ರೇನಾದರೂ IAS ಆಫೀಸರ್ ಆಗಿ ಮತ್ತು IPS ಆಫೀಸರ್ ಆಗಿ ಬಂದರೆ ಫಸ್ಟ್ ನಿಮ್ಮನ್ನೇ ರೇಟ್ ಮಾಡ್ತಾರೆ. ಯುನೋ, ನೀವಂತೂ ನಿಮ್ಮ ಲೊಕೇಶನ್ ರಿವೀಲ್ ಮಾಡಿದ್ರೆ ಲೈಕ್ ಲಿಟ್ರಲಿ ಡಾಗ್ಸ್ ಟು ಯುವರ್ ಸೆಲ್ಫ್. ವಿಶ್ ಮಾಡೋದಾದ್ರೆ ಏನಾದರೂ ಈ ಥರ ವಿಶ್ ಮಾಡಿ, ಲೈಕ್ ನೀನು ಸೈಂಟಿಸ್ಟ್ ಆಗಿ ಅಥವಾ ಡಾಕ್ಟರ್ ಆಗಿ HIV ಮೆಡಿಸಿನ್ ಕಂಡಿಡಿ, ವ್ಯಾಕ್ಸಿನ್ ಕಂಡಿಡಿ ಅಂತ. ದೀಸ್ ಪಿಚರ್ಸ್ ಗಾಟ್ ನೋ ಬ್ರೈನ್ಸ್ ಫಾರ್ ರಿಯಲ್. ನಿನ್ನನ್ನು ನೋಡೋಕೆ ಇಷ್ಟಪಡ್ತೀನಿ. ಬಾಯ್. ಏನಾಗ್ತಾ ಇದೆ ಇಲ್ಲಿ? ಲೈಕ್ ದೆವ್ವಾಗಿ ವನ, ಲೈಕ್ ಈ ಥರ ಲುಕ್ ಯಾಕೆ ಕೊಡ್ತಾ ಇದ್ದಾರೆ? ಹೊಲೋನ್ ಗುಡ್ ಸೆನ್ಸ್ ಕಾಲೇಜ್, ಗುಡ್ ಸೆನ್ಸ್ ಕಾಲೇಜ್. ಅವಳು ಕಮೆಂಟ್ ಸ್ಟಡಿಗೆ ಅಂತ ಅವಳು ಕ್ಲಾಸ್ಮೇಟ್ ಮನೆಗೆ ಹೋಗಿದ್ದಾಳೆ. ನೀನೇ ನೋಡ್ ಬಗ್ಗೆ ಚಿಂತೆ ಮಾಡಬೇಡ. ಅವಳು ತುಂಬ ಒಳ್ಳೆ ಹುಡುಗಿ, ಹೇಳಿದ ಮಾತೆಲ್ಲ ಕೇಳ್ತಾಳೆ. ಮೇಡಮ್, ನಾನು ಕೊಟ್ಟಿದ್ದ ಚೈನ್ ಕೊಟ್ರಾ? ಕೊಟ್ಟಿದ್ದೀನಿ. ನಾನು ಕೊಟ್ಟೆ ಅಂತ ಹೇಳಲಿಲ್ಲ ತಾನೇ? ನೀನಿದ್ದು ಸತ್ತು
what the fuck is going on actually, like come on gang. and you know like crazy twist ಇಟ್ಟಿರ್ತಾರೆ ಆ ಥರ ಏನೋ ಅಂದ್ಕೊಂಡು ನೋಡ್ತಾ ಇದೆ ಬಟ್ ಹೋಗಿದೆ ಅಂತ ನನ್ನ ಕೈಲಿ ಹೇಳ್ಸಿದ್ದೆಲ್ಲ ಸುಧಾ. 18 ವರ್ಷದ ಹಿಂದೆ ನಿಂಗೆ ಹೆಚ್ಚಾಗಿ ಸುಧಾ ಅಂತ ಇರೋಳು ಕೆ ಅಂತ ಕೊಟ್ಟರು ಲೈಕ್ ಪಾಸಿಟಿವ್ ಬಂದಾಗಿಂದ ಓ ನಾಟ್ ದಿಸ್ AI ಸ್ಲಾಪ್ ಗ್ಯಾಂಗ್. ವೇಟ್ ಒಂದು ನಿಮಿಷ, ಈ ಹುಡುಗಿ ಇಷ್ಟೊಂದು ದೊಡ್ಡ ಹುಡುಗಿ ಆಗಿದ್ರೆ ಅವ್ರ ಅಮ್ಮ ಅಂತ ಗುರ್ತಿಸಿಕಲ್ಲ ಅವ್ರಿಗೆ ಲೈಕ್ ನನ್ನನ್ನೇ ಅವ್ಳು ಗಾಡಿನಾಗ ಮಾಡಿ ಅವ್ಳು ಸಂಪೂರ್ಣ ಜವಾಬ್ದಾರಿ ನನಗೆ ವಹಿಸಿದ ಮೇಲೂ ಆ್ಯಂಡ್ ನೀವು ಇದೇ ಕೊಡ್ತಾರೆ ಸಮ್ಮರಿ ಯಾಕೆ ಕೊಡ್ತಾ ಇದ್ದಾರೆ ನಮಗೂ ಅರ್ಥ ಆಯಿತು. ವಾಟ್ ದ ಫಕ್ ಇಸ್ ಗೋಯಿಂಗ್ ಆನ್, ಶಟ್ ದ ಫಕ್. ಇನ್ನ ಚೈನ್ ಕೊಟ್ಟೆ ಅಂತ ನಾನು ಹೇಗೆ ಹೇಳಲಿ ಸುಧಾ? ಗೆದ್ದಲು ಕಟ್ಟಿದ ಮರ ಯಾವ ಅಕ್ಕಿಗೆ ತಾನೇ ಗೂಡಾಗಕ್ಕೆ ಸಾಧ್ಯ? ವಾರ್ಡನ್ ರೂಪದಲ್ಲಿರೋದು. ನೀವಂತೂ ಬಾರ್ ಸ್ಪಿಟ್ ಮಾಡ್ತಾ ಇದ್ದೀರಾ ಆಂಟಿ. ನೀವು ಲೈಕ್ ಇದೆಲ್ಲ ಬಿಟ್ಬಿಟ್ಟು ರ್ಯಾಪಿಂಗ್ ಕೆರಿಯರ್ ಚೂಸ್ ಮಾಡಿ. ಲೈಕ್ ಅದರಲ್ಲಂತೂ ಲೈಕ್ ನಿಮ್ಮ ಹತ್ರ ಫೋನು ಇದೆ, ಬ್ಯಾಂಡ್ ಲ್ಯಾಬ್ ಅನ್ನೋದು ಒಂದು ಆ್ಯಪ್ ಇದೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಂಬಿಟ್ಟು ಯೂಟ್ಯೂಬಿಂದ ಫ್ರೀ ಬೀಟ್ಸ್ ಎತ್ಕೊಂಡು ಲೈಕ್ ಈ ಥರದ್ದು ಏನಾದರೂ ಹೇಳ್ತಾ ಇರಿ ಅವಾಗ. ದೇವತೆ ನೀವು. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ, ನಿನ್ನ ಆರೋಗ್ಯ ನೋಡ್ಕೊ. ನನ್ನ ಮಗಳು ಜೋಪಾನ. Approximately more than 60,000 people in India turn HIV positive every year. Damn. Take care of your dear ones. The fuck do they mean take care?